ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಜನ ನಮ್ಮ ದುಬೈ ಸೀರೀಸ್, ದುಬೈ ವಿಡಿಯೋಗಳನ್ನ ನೋಡಿ ತುಂಬ ಇಷ್ಟಪಡ್ತಾ ಇದ್ದೀರಾ. ಆ್ಯಂಡ್ ನೀವು ಕೂಡ ದುಬೈ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತದೆ. ಸೊ ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಬಿಕಾಸ್ ದಿ ಓವರ್ ಆಲ್ ಇಂಟೆನ್ಷನ್, ನಾವು ಈ ದೇಶ ವಿದೇಶಗಳು ಅಥವಾ ನಮ್ಮ ರಾಜ್ಯದಲ್ಲೇ ಆಗಿರಬಹುದು, ನಿಮಗೆ ಬೇರೆ ಬೇರೆ ಜಾಗಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದು, ನೀವು ಆರಾಮಾಗಿ ಟ್ರಿಪ್ ಮಾಡ್ಕೊಂಡು ಬರಬೇಕು ಅನ್ನೋದು. ಸೊ ಆ ಉದ್ದೇಶ ನೆರವೇರ್ತಿದೆ ಅಂತ ಕೇಳಿ ನಿಜವಾಗ್ಲೂ ಖುಷಿ ಆಯಿತು. ಅಕಸ್ಮಾತ್ ನೀವಿನ್ನು ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯಿತಾ. ಆ್ಯಂಡ್ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಫುಡ್ ರಿವ್ಯೂಸ್ ಮಾಡ್ತೀನಿ. ಜೊತೆಯಲ್ಲಿ ನೀವು ನನ್ನ ಚಾನಲಲ್ಲಿ ಅಡುಗೆ ಮಾಡಬಹುದು ಅಲ್ವಾ. ನನ್ನ ಚಾನಲಲ್ಲಿ ನೀವು ಅಡುಗೆ ಮಾಡಬೇಕು ಅಂದರೆ ಏನು ಮಾಡಬೇಕು? ರೂಪಾ ಪ್ರಭಾಕರ್ official @gmail.com ಈ ಒಂದು ಮೇಲ್ ಐಡಿಗೆ ನೀವು ಮಾಡಬೇಕು ಅಂತಿರೋ ಅಂಥ ವೆಜ್ ರೆಸಿಪಿನ ಕಳಿಸ್ಕೊಟ್ರೆ, ನನಗದು ಇಷ್ಟ ಆಯಿತು ಅಂದರೆ ನಾವೇ ನಿಮ್ಮ ಮನೆಗೆ ಬಂದು ಶೂಟ್ ಮಾಡ್ತೀವಿ. ನಿಮ್ಮ ಅಡುಗೆನ ನಾನು ಟೇಸ್ಟ್ ಮಾಡ್ತೀನಿ. ಓಕೆನಾ? ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ನೋಡೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರೋ ಹಾಗೆ ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಏನಾದರೂ ಪ್ರಾಡಕ್ಟು ನನ್ನ ಕೈ ತಲುಪ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ರಿವ್ಯೂ ಕೂಡ ನಿಮಗೋಸ್ಕರ ತೊಗೊಂಡು ಬರ್ತೀನಿ ಅಲ್ವಾ. ಸೊ ಇವತ್ತು ಅಂಥದೇ ಒಂದು ಯುನೀಕ್ ಸೂಪರ್ ಪರ್ಫಾರ್ಮೆನ್ಸ್ ಮಾಡುವಂಥ ಪ್ರಾಡಕ್ಟು ನನ್ನ ಕೈಯಲ್ಲಿದೆ. ಅದ್ಯಾವುದು ನೀವೇ ನೋಡಿ. ಎಸ್, ಇದೇ ಅಗ್ಯಾರೋ ರಿಂಗ್ ಮಸಾಜರ್, ಪರ್ಕಷನ್ ರಿಂಗ್ ಮಸಾಜರ್. ಇಷ್ಟು ಚಿಕ್ಕದಾಗಿರೋದು ಹೇಗೆ ಕೆಲಸ ಮಾಡುತ್ತೆ, ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ, ಈ ಮಸಾಜರ್ ಜೊತೆ ಏನೇನು ಬಂದಿದೆ, ಇದೆಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟು ಈ ಒಂದು ಅಗ್ಯಾರೋ ಪರ್ಕಷನ್ ಮಸಲ್ ರಿಂಗ್ ಮಸಾಜರ್ ಜೊತೆ ಏನೇನು ಬಂದಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಇದು ವೆಲ್ಕ್ರೋ ಅಡ್ಜಸ್ಟ್ಮೆಂಟ್ ಬೆಲ್ಟ್, ಸಿ ಟೈಪ್ ಚಾರ್ಜಿಂಗ್ ಕೇಬಲ್, ಜೊತೆನಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್ ಬಂದಿದೆ. ಅಂಡ್ ಹಾಗೆ ಈ ಪ್ರಾಡಕ್ಟ್ ನನಗೆ 1 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ನೋಡಿ, ಇದು ಮೇನ್ ಮಸಾಜರ್ ಯೂನಿಟ್ ಆಯ್ತಾ. ನೋಡೋದಕ್ಕೆ ಸಖತ್ ಸ್ಟೈಲಿಶ್ ಆಗಿ ಕ್ಲಾಸಿ ಆಗಿದೆ, ಡಿಸೈನ್ ಸೂಪರ್ ಆಗಿದೆ ಆ್ಯಂಡ್ ಸಖತ್ ಸ್ಟರ್ಡಿ ಆ್ಯಂಡ್ ಡ್ಯೂರಬಲ್ ಆಗಿದೆ. ನೋಡಿ, ಹಿಡ್ಕೊಳ್ಳೋಕ್ಕೆ ಹ್ಯಾಂಡಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲೇನು ಕಾಣಿಸ್ತಿದೆಯಲ್ಲ, ಇದು ಡಿಜಿಟಲ್ ಡಿಸ್ಪ್ಲೇ. ಆ್ಯಂಡ್ ನೋಡಿ, ಇದು ಪವರ್ ಬಟನ್ನು, ಕೆಳಗಡೆನೇ ಚಾರ್ಜಿಂಗ್ ಪಾಯಿಂಟ್ ಇದೆ. ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಆನ್ ಆಗುತ್ತೆ. ಆನ್ ಆದ ತಕ್ಷಣ ಇದು ಯಾವ ಮೋಡಲ್ಲಿದೆ ಗೊತ್ತಾಗುತ್ತೆ. ಜೊತೆಯಲ್ಲಿ ನಿಮಗೆ 15 ಮಿನಿಟ್ಸ್ ಅಂತ ಟೈಮರ್ ಕಾಣಿಸುತ್ತೆ. ಇದು ಬೈ ಡಿಫಾಲ್ಟ್ 15 ಮಿನಿಟ್ಸ್ ಟೈಮರು. ಸೊ 15 ಮಿನಿಟ್ಸ್ ಆದ ತಕ್ಷಣ ಆಟೋ ಕಟ್ ಆಫ್ ಆಗುತ್ತೆ. ಇದರಲ್ಲಿ 5 ಸ್ಪೀಡ್ ಲೆವೆಲ್ ಇದೆ, 3 ಮೋಡ್ಗಳಿದೆ, L1, L2, L3, L4, L5. ಈ ಪವರ್ ಬಟನ್ನ ಪ್ರೆಸ್ ಮಾಡ್ತಾ ಹೋದರೆ ನೀವು ಸ್ಪೀಡ್ನ ಚೇಂಜ್ ಮಾಡ್ತಾ ಹೋಗ್ಬೋದು. ಹಾಗೆ ನೋಡಿ, ಮೋಡ್ಗೂ ಅಷ್ಟೇ ಪವರ್ ಬಟನ್ನೇ ಪ್ರೆಸ್ ಮಾಡಬೇಕು. P1, P2, P3 ಆ ವೈಬ್ರೇಷನ್ನು ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅನ್ನೋದು ಕಾಣಿಸ್ತಾ ಇದೆ ನೋಡಿ. ಇನ್ನೂ ನಿಮಗೆ ನೀಟಾಗಿ ಕಾಣಿಸ್ಲಿ ಅಂತ ಒಂದು ದಿಂಬ್ ಮೇಲೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಡಿಫ್ರೆಂಟ್ ಮೋಡ್ಗಳಲ್ಲಿ, ಡಿಫ್ರೆಂಟ್ ಲೆವೆಲ್ಸಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ವೈಬ್ರೇಷನ್ಸು ನಿಮಗೆ ಸಿಗುತ್ತೆ. ನಿಮಗೆ ಯಾವ ಮೋಡ್ ಸೂಟ್ ಆಗುತ್ತೋ ಆ ಮೋಡ್ನ ಯೂಸ್ ಮಾಡಬಹುದು. ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಈ ರಿಂಗ್ ಬೆಲ್ಟನ್ನು ಹೇಗೆ ಯೂಸ್ ಮಾಡೋದು ಅಂತ ಇವಾಗ ತೋರಿಸ್ತೀನಿ ನೋಡಿ. ಇದು ಸಾಕಷ್ಟು ಲೆಂತಿ ಆಗಿದೆ ಆ್ಯಂಡ್ ಎರಡೂ ಕಡೆ ಇದಕ್ಕೆ ವೆಲ್ಕ್ರೋ ಇದೆ. ಇದು ಅಡ್ಜಸ್ಟಬಲ್ ಆಗಿರೋದ್ರಿಂದ ಎಲ್ಲ ಸೈಜ್ ಅವರು ಇದನ್ನು ಆರಾಮಾಗಿ ಯೂಸ್ ಮಾಡಬಹುದು. ನೋಡಿ, ವೆಲ್ಕ್ರೋ ಹೇಗೆ ಕೊಟ್ಟಿದ್ದಾರೆ ಅಂದರೆ ನಾವು ಎಲ್ಲಿ ಬೇಕೋ ಅದನ್ನು ಅಲ್ಲಿ ಅಂಟಿಸ್ಕೋಬಹುದು. ಫಸ್ಟು ಹೀಗೆ ಒಂದು ಕಡೆ ವೆಲ್ಕ್ರೋನ ಸೆಕ್ಯೂರ್ ಮಾಡಿ, ಆಮೇಲೆ ಇನ್ನೊಂದು ಕಡೆನೂ ನಾವು ವೆಲ್ಕ್ರೋ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇದನ್ನು ನನ್ನ ಲೋವರ್ ಬ್ಯಾಕಿಗೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಫ್ರಂಟಿಗೆ ಹಾಕ್ಕೊಂಡು ಅದನ್ನು ಲೂಸಾಗಿ ಲಾಕ್ ಮಾಡಿಕೊಂಡು ಆಮೇಲೆ ಕರೆಕ್ಟಾಗಿ ಲೋವರ್ ಬ್ಯಾಕಿಗೆ ಫಿಕ್ಸ್ ಮಾಡಿ ನೋಡಿ, ಹೀಗೆ ಬೆಲ್ಟ್ ಎಳೆದು ನೀಟಾಗಿ ಸೆಕ್ಯೂರ್ ಮಾಡ್ಕೋಬಹುದು. ನೀವು ಇದನ್ನು ಹಾಕ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರಬಹುದು, ಕೂತ್ಕೋಬಹುದು, ಕೆಲಸ ಮಾಡ್ತಿರಬಹುದು, ಏನೂ ತೊಂದರೆ ಇಲ್ಲ. ಆ್ಯಂಡ್ ನಮಗೆ ಯಾವ ಮೋಡ್ ಬೇಕೋ ಆ ಮೋಡ್ಗೆ ನಾವು ಹಾಕ್ಕೋಬಹುದು ಆಯಿತಾ. ಇದನ್ನು ಲೋವರ್ ಬ್ಯಾಕು, ಕತ್ತು ನೋಡಿ, ಬೆಲ್ಟ್ ಯೂಸ್ ಮಾಡಿಕೊಂಡೆ ಕತ್ತಿಗೆ ಹಾಕ್ತಾ ಇದ್ದೀನಿ ನಾನು. ಬೆಲ್ಟ್ ಬೇಡ ಅಂದರೆ ಬೆಲ್ಟ್ ಇಲ್ಲದೆ ಕೂಡ ನಾವು ಕತ್ತಿಗೆ ನೀಟಾಗಿ ಮಸಾಜ್ ಮಾಡ್ಕೋಬಹುದು. ಇದರಲ್ಲಿ 1500 mAh ರೀಚಾರ್ಜಬಲ್ ಬ್ಯಾಟ್ರಿ ಇದೆ. ಇದು ಕಾಂಪ್ಯಾಕ್ಟ್ ಆಗಿರೋದ್ರಿಂದ ನಾವು ನಮ್ಮ ಜೊತೆ ಎಲ್ಲಿ ಬೇಕಾದರೂ ಇದನ್ನ ತಗೊಂಡು ಹೋಗ್ಬೋದು. ಈ ಒಂದು ಅಗ್ಯಾರೋ ಪರ್ಕಷನ್ ಮಸಲ್ ರಿಂಗ್ ಮಸಾಜರ್ ಏನಿದೆ, ಇದು ಬೋತ್ ಫಾರ್ ಮೆನ್ ಆ್ಯಂಡ್ ವಿಮೆನ್. ಇದು ರಿಲ್ಯಾಕ್ಸ್ ಮಾಡುತ್ತೆ, ರಿಸ್ಟೋರ್ ಮಾಡುತ್ತೆ, ಹಾಗೆ ರಿವೈವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮಗೆ ಸ್ಟಿಫ್ ಮಸಲಿಂದ ಸೂತ್ ಮಾಡುತ್ತೆ, ಪೇಯ್ನ್ ರಿಲೀಫ್ ಕೊಡುತ್ತೆ, ಜೊತೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ತೊಡೆಗಳಿಗೆ, ಕಾಫ್ ಮಸಲ್ಗೆ, ಕೆಲವು ಸಲ ಕಾಫ್ ಮಸಲ್ ತುಂಬ ನೋವು ಬರುತ್ತಲ್ಲ, ಅದಕ್ಕೂ ಯೂಸ್ ಮಾಡಬಹುದು. ಕೈಗೆ, ಹೀಗೆ ಇದು ಮಲ್ಟಿಪರ್ಪಸ್. ನೋಡಿ, ಇದೇನು ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಚಾರ್ಜಿಂಗ್ ಪೋರ್ಟ್. ಇದರಲ್ಲಿ ಜಸ್ಟ್ ನೀವು ಚಾರ್ಜ್ಗೆ ಹಾಕಿದ್ರೆ ನೀಟಾಗಿ ಚಾರ್ಜ್ ಆಗುತ್ತೆ. ಇದು ಮತ್ತೆ ರೆಡಿ ಟು ಯೂಸ್.
ನೋಡಿದ್ರಿ ಅಲ್ವಾ ಈ ಒಂದು ಅಗ್ಯಾರೋ ಪರ್ಕಷನ್ ರಿಂಗ್ ಮಸಾಜರ್ ಹೇಗೆ ವರ್ಕ್ ಆಗತ್ತೆ ಅಂತ. ಇಂಥದೇ ಒಂದು ಮಸಾಜರ್ ನೀವು ಹುಡುಕ್ತಾ ಇದ್ರೆ ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಇದನ್ನ ನಿಮ್ಮ ಮನೆಗೆ ಆರ್ಡರ್ ಮಾಡ್ಕೊಂಬಿಡಿ. ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿರುವಂತ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಬೇಗ ಬೇಗ ನೀವು ಆರ್ಡರ್ ಮಾಡ್ಕೊಂಬಿಡಿ. ಓಕೆನಾ? ಸೊ ನಾನು ನಿಮಗೆ ಹೇಳಿದ್ದೆ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದೀನಿ, ಏನ್ ಮಾಡ್ತಾ ಇದೀನಿ ಎಲ್ಲ ಹೇಳ್ತೀನಿ ಅಂತ. ಇವತ್ತು ನಾನು ನಿಮ್ಮ ಫೇವ್ರೆಟ್ ಒಬ್ರು ಆಂಟಿ ಮನೆಗೆ ಹೋಗ್ತಾ ಇದೀನಿ. ಅವರು ತುಂಬಾ ಡಿಫ್ರೆಂಟ್ ಆಗಿರೋ ಯುನೀಕ್ ರೆಸಿಪಿನ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಬೇಗ ಟಕ ಟಕ ಅಂತ ಆಗುವಂಥದ್ದು ಅಂಡ್ ಎಲ್ಲರಿಗೂ ಅಂದ್ರೆ ಯೂನಿವರ್ಸಲ್ ಆಗಿ ಎಲ್ಲರೂ ಇಷ್ಟಪಡುವಂಥದ್ದು. ಇನ್ನು ಜಾಸ್ತಿ ಡೀಟೇಲ್ಸ್ ಬೇಡ ಅಲ್ವಾ, ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗ್ಬಿಡೋಣ. ನಾನು ರೀಸೆಂಟ್ ಆಗಿ ಅಂದ್ರೆ ಕೆಲವು ತಿಂಗಳು ಆಯ್ತಾ, ಕೆಲವು ತಿಂಗಳ ಹಿಂದೆ ತಾಳ್ಯದ ಒಂದು ರೆಸಿಪಿನ ಮಾಡಿದ್ವಿ. ತಾಳ್ಯದ ಒಂದು ರೆಸಿಪಿ ಮಾಡಿದ ತಕ್ಷಣ ತಾಳ್ಯದ ಜನ ಎಲ್ಲ ತುಂಬಾ ಖುಷಿ ಪಟ್ಟು ನಮ್ಮೂರು ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಸೊ ಈಗ ಮತ್ತೊಮ್ಮೆ ತಾಳ್ಯದ ಜನಕ್ಕೋಸ್ಕರ ನಮ್ಮ ಪದ್ಮನಾಭ ನಗರದಲ್ಲಿ ಇರುವಂತಹ ಸುನಂದ ಆಂಟಿ ಇವತ್ತು ಇನ್ನೊಂದು ತುಂಬಾ ಯುನೀಕ್ ಆಗಿರುವಂತಹ ಬೇಗ ಅಂದ್ರೆ ಕ್ವಿಕ್ ಆಗಿ ಆಗುವಂತ ಸೂಪರ್ ಟೇಸ್ಟಿ ಆಗಿರುವಂತ ಒಂದು ರೆಸಿಪಿನ ಮಾಡ್ತಾ ಇದಾರೆ. ಸೊ ನಮಸ್ಕಾರ ಹೇಳ್ಬಿಡಿ ಆಂಟಿ ಫಸ್ಟ್ ನೀವು. ನಮಸ್ಕಾರ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ನನ್ನ ಕಡೆಯಿಂದನೂ ನಿಮ್ಮೆಲ್ರಿಗೂ ಹೊಸ ವರ್ಷದ ಫುಲ್ ಫಂಬಲ್ ಆಗ್ಬಿಟ್ಟೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಎಲ್ರು ಮಾಡ್ತೀನಿ, ನೋಡಿ ನೀವು ಮಾಡಿ, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಎಲ್ಲದಕ್ಕೂ ಅದು ಸೆಟ್ ಆಗತ್ತೆ. ತಾಳ್ಯದ ಮೆಣಸಿನಕಾಯಿ ಉಪಯೋಗಿಸಿ ಇವತ್ತು ಮಾಡ್ತಿದ್ದಾರೆ. ಸೊ ಇಂಗ್ ಮೆಣಸಿನಕಾಯಿ, ಆಕ್ಚುಲಿ ನಾವು ಇಂಗ್ ಬಗ್ಗೆ ಮಾತಾಡ್ತಾ ಇದ್ದಾಗ ಆಂಟಿ ಹೇಳ್ತಾ ಇದ್ರು, ಅಂದ್ರೆ ಇಂಗು ಎಲ್ಲಿ ಫಸ್ಟ್ ಒರಿಜಿನೇಟ್ ಆಗಿದ್ದು ಅಂತೆಲ್ಲ ಹೇಳಿದ್ರಿ ಅಲ್ಲ ಆಂಟಿ? ಅಫ್ಘಾನಿಸ್ತಾನ, ಇರಾನ್. ಹಿಂಗ್ ಒರಿಜಿನೇಟ್ ಆಗಿದ್ದು ನೋಡಿ ಎಲ್ಲಿಂದ ಇಲ್ಲಿ ಅಂತ. ಬಟ್ ನಾವಿಲ್ಲಿ ಆಕ್ಚುಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಆಕ್ಚುಲಿ ಅಲ್ಲಿ ಅವ್ರು ಯಾರು ಯೂಸೇ ಮಾಡಲ್ವೇನೋ, ಯಾಕಂದ್ರೆ ಅದು ರಾ ತರ ಸಿಗುತ್ತಂತೆ. ಅದನ್ನ ಇಲ್ಲಿ ಏನೇನು ಮಾಡಿ ಇದ್ ಮಾಡ್ತಾರೋ ನಮ್ಗೆ ಸಾಫ್ಟ್ ಆಗಿ ಕೊಡ್ತಾರೆ ನಮ್ಗೆ. ಹೌದು, ಅದನ್ನ ಆದ್ರಿಂದ ಅದು ಅಲ್ಲಿದೆ. ಅದು ಅಫ್ಘಾನಿಸ್ತಾನ್, ಇರಾನ್ ಅಲ್ಲಿ ಒರಿಜಿನೇಟ್ ಆಗಿದೆ ಅಂತೆ. ಬಟ್ ಹಿಂಗು ತುಂಬಾ ರುಚಿಯಾಗಿರುತ್ತೆ. ಅದ್ ಹಾಕಿದ್ರೆ ಮಾತ್ರ ಘಮ ಅಂದ್ರೆ ಏನ್ ಗೊತ್ತಾ, ಕೆಲವ್ರಿಗೆ ಹಿಂಗ ಘಮ ತುಂಬಾ ಅಂದ್ರೆ ತುಂಬಾ ಇಷ್ಟ, ಕೆಲವ್ರಿಗೆ ಅದು ಕಂಡ್ರೆ ಆಗಲ್ಲ ಆ ತರ. ಲೈಕ್ ಇವಾಗ ಬೆಳ್ಳುಳ್ಳಿ ಇರೋಗೆ, ಕೆಲವ್ರಿಗೆ ಬೆಳ್ಳುಳ್ಳಿ ಅಂದ್ರೆ ಬೆಳ್ಳುಳ್ಳಿ ಆಗಲ್ಲ. ಕರೆಕ್ಟ್. ಕೆಲವ್ರಿಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ, ತಿನ್ನೋರ್ಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಬೇಕಂದ್ರೆ ನೀವು ಹಿಂಗ ಬಿಟ್ಟು ಬೆಳ್ಳುಳ್ಳಿನೂ ಹಾಕೋಬಹುದು. ಕರೆಕ್ಟ್. ಮಾಡಬಾರ್ದು, ಹಾಕಬಾರ್ದು ಅಂತ ಏನಿಲ್ಲ, ಅದೇ ರೆಸಿಪಿಗೆ ನೀವು ಮಾಡ್ಕೋಬಹುದು. ನಿಮಗೆ ಇಷ್ಟ ಏನೋ ಅದನ್ನ ಕಸ್ಟಮೈಸ್ಡ್ ಆಗಿ ಮಾಡ್ಕೋಬಹುದು. ನಿಮ್ಮ ಒಂದು ಇದ್ರಲ್ಲಿ ಹೆಂಗ್ ಚೇಂಜ್ ಮಾಡ್ಕೋತೀರೋ ಮಾಡ್ಕೋಬಹುದು. ಸೊ ಇದು ತಾಳ್ಯದ ಇಂಗ್ ಮೆಣಸಿನಕಾಯಿ ಇವತ್ತು ಮಾಡ್ತಾ ಇದಾರೆ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಏನು ಅಂತ ನೋಡಕ್ ಮುಂಚೆ ಇನ್ನೊಂದು ವಿಷಯನ ನಿಮ್ಮ ಹತ್ರ ಹೇಳ್ಬೇಕಾಗಿದೆ. ಆಂಟಿ ನೀವೇ ಹೇಳಿ, ಮುಕ್ತಿನಾಗದ ಹೇಳ್ತಾ ಇದ್ರಿ. ಹೌದು, ಇದು ಮುಕ್ತಿನಾಗ ದೇವಾಲಯದಲ್ಲಿ ನಾನು ಇರ್ತೀನಿ. ಅಲ್ಲಿ ಗೌರಿ ಅಮ್ಮ ಅಂತ ಧರ್ಮದರ್ಶಿಗಳು ರಾಜಗೋಪುರನ ಓಪನ್ ಮಾಡ್ತಾ ಇದ್ದಾರೆ. ಎಲ್ಲಿ ಯಾವತ್ತು ಅಂದರೆ ಫೆಬ್ರವರಿ 7ನೇ ತಾರೀಕು ಗುರುಗಳು ಶುರು ಮಾಡಿದ್ದು, ಅಮ್ಮ ಮುಗಿಸಿದ್ದಾರೆ. ಈಗ ಅದನ್ನು ನೋಡೋಕ್ಕೆ ಯೋಗ ಬೇಕು. ಯೋಗ ಇಲ್ಲದೇ ಇದ್ರೆ ಅದನ್ನಂಥವೆಲ್ಲ ಸಿಗಲ್ಲ. ಎಲ್ಲೋ ಲಕ್ಷಕ್ಕೊಬ್ಬರು 1000ಕ್ಕೊಬ್ಬರು ಅಂತಾರಲ್ಲ, ಆ ಥರ ಅದು ರಾಜಗೋಪುರ ಸಿಗೋದು. ಎಲ್ಲೇ ಹೋಗಿ ರಾಜಗೋಪುರ ಚೆನ್ನಾಗಿದೆ ಅಂತ ಅಂದ್ಬಿಡ್ತೀವಿ, ಬಟ್ ಅದು ಹೇಗೆ ಏನು ಅನ್ನೋದು ನಾವು ಫೌಂಡೇಶನ್ ಇಂದ ನೋಡಿದೀವಿ. ರಾಜಗೋಪುರಕ್ಕೆ ಒಂದು ನಮಸ್ಕಾರ ಮಾಡಿ ಅಷ್ಟೇ ಸಾಕು, ಅದಕ್ಕಿಂತ ಬೇಕಾ ನಮ್ಗೆ? ಸೊ ಫೆಬ್ರವರಿ 7, 2025 ನೆನ್ಪಿಟ್ಕೊಳ್ಳಿ. ಸಾಧ್ಯವಾದಷ್ಟು ಮುಕ್ತಿನಗರಕ್ಕೆ ಅವತ್ತು ಬನ್ನಿ, ಆಯ್ತಾ? ನಿಮ್ಮ ಪರಿವಾರ ಸಮೇತವಾಗಿ ಬನ್ನಿ. ಅಕ್ಕ ಪಕ್ಕ, ತನ್ನೋರು ನನ್ನೋರು ಪ್ರತಿಯೊಬ್ಬರು ಕರ್ಕೊಂಡು ಬನ್ನಿ. ಸರಿ, ಓಕೆ. ಇವಾಗ ಮುಕ್ತಿನಗರದ ವಿಷಯ ಆಯ್ತು. ಇವತ್ತು ನಾವು ಮಾಡ್ತಿರುವಂತ ತಾಳ್ಯದ ಇಂಗ್ ಮೆಣಸಿನಕಾಯಿಗೆ ಬರೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ರೆಸಿಪಿ ಹೇಗೆ ಮಾಡೋದು ಎಲ್ಲದನ್ನು ಅಡಿಗೆ ಮನೆ ಒಳಗೆ ಹೋಗಿ ನೋಡೋಣ. ಅದಕ್ಕೆ ಮುಂಚೆ ಆಂಟಿಗೆ ಒಂದು ಕಾಂಪ್ಲಿಮೆಂಟ್ ಕೊಟ್ಬಿಡ್ತೀನಿ ನಾನು. ಆಂಟಿ ಸಾರಿ ತುಂಬಾ ಚೆನ್ನಾಗಿದೆ. ಆಂಟಿ ಹಾಕಿರುವಂತ ಒಡವೆನೂ ಸಗದಾಗಿದೆ. ಇದು 1 ಗ್ರಾಮ್ ಗೋಲ್ಡ್ ಆಂಟಿ. ಇದು ಹೇಗಿದು? ಇವ್ರ ಮನೆಗೆ ಒಬ್ರು ಸುಧಾ ಅಂತ ಬರ್ತಾರೆ, ಆಯ್ತಾ? 1 ಗ್ರಾಮ್ ಗೋಲ್ಡ್ ಸುಧಾ ಅಂತಾನೆ ನಾವು ಅವ್ರನ್ನ ಆಕ್ಚುಲಿ ಹೇಳ್ತೀವಿ, ಸುಧಾ ಆಂಟಿ ಅಂತ. ಸೊ ಅವ್ರ ಹತ್ರ ಸಾಕಷ್ಟು ಕಲೆಕ್ಷನ್ಸ್ ಇರುತ್ತೆ, ಅವ್ರ ಹತ್ರ ತಗೊಂಡಿರೋದು. ಇದು ಚೆನ್ನಾಗಿದೆ ಆಂಟಿ, ವೆರಿ ನೈಸ್. ಲಾಂಗ್ ಚೈನು ಸಖತ್ತಾಗಿದೆ. ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಎನಿವೇಸ್, ಇವಾಗ ಅಡಿಗೆ ಮನೆಗೆ ಹೋಗೋಣ, ಬನ್ನಿ. ಓಕೆ, ಇವಾಗ ತಾಳ್ಯದ ಸ್ಪೆಷಲ್ ಇಂಗ್ ಮೆಣಸಿನಕಾಯಿ ಮಾಡೋದಕ್ಕೆ ಕೆಲವೇ ಇಂಗ್ರೀಡಿಯೆಂಟ್ಸ್ ಆಂಟಿ ಕೈಲಿ ಇಟ್ಕೊಂಡಿದ್ದಾರೆ. ಗೊತ್ತಿಲ್ಲ ನನಗೆ, ಇಷ್ಟೇ ಸಾಕಾ ಅಂತ. ಇಷ್ಟೇ ಸಾಕಾ ಆಂಟಿ? ಸಾಕು. ಓ ಇಷ್ಟೇನಾ? ಸೂಪರ್. ಹೇಳ್ಬಿಡಿ ಆಂಟಿ ಏನೇನು ಅಂತ. ಮೀನ್ ಹಸಿಮೆಣಸಿನ್ಕಾಯಿ, ತಾಳ್ಯದ ಹಸಿಮೆಣಸಿನ್ಕಾಯಿ ಇಲ್ಲಿದು ಮಾಡಬಹುದು. ಸ್ವಲ್ಪ ಸಪ್ಪೆ ಇರೋದು ನೋಡಿ ತಗೊಳ್ಳಿ, ಖಾರ ಇಲ್ಲದೆ ಇರೋದು. ಕರೆಕ್ಟ್. ಅಂದ್ರೆ ಚುರುಕ್ ಮೆಣಸಿನ್ಕಾಯಿ ಬೇಡ, ಸ್ವಲ್ಪ ಉದ್ದುದ್ದು ಇಂಗು, ಮೀನ್ ಇಂಗು, ನಿಂಬೆ ಹಣ್ಣು, ಉಪ್ಪು, ಎಣ್ಣೆ, ಸಾಸಿವೆ, ಇಷ್ಟೇ. ಇನ್ನೇನು ಬೇಡ? ಏನು ಬೇಡ. ಓ ಸೂಪರ್. ಇಷ್ಟೇನಾ? ಇಷ್ಟೇ. ಹಂಗೇನೋ ಒಂಥರ ನಂಬಿಕೆ ಬರ್ತಾರೆ. ಇಷ್ಟೇನಾ? ತೋರಿಸ್ತೀನಿ. ಸೂಪರ್. ಸರಿ ಆಂಟಿ, ಶುರು ಮಾಡ್ಕೊಂಬಣ್ಣ ಆಗಿದ್ರೆ ಮಾಡೋಣ. ಓಕೆ, ತಾಳ್ಯದ ಸ್ಪೆಷಲ್ ಇಂಗ್ ಮೆಣಸಿನಕಾಯಿ ನನಗೆ ಹೇಳ್ಕೊಟ್ಟ ವ್ಯಕ್ತಿ ಪದ್ಮಾ ರಾಮಚಂದ್ರ ಅಂತ, ನಮ್ಮ 50 ವರ್ಷದ ಫ್ರೆಂಡ್.
ಅದು 50 ವರ್ಷದ ಫ್ರೆಂಡ್. ಪುಟ್ಟೇನಹಳ್ಳಿ ಇಲ್ಲಿ ಇದ್ದಾರೆ, 50 ವರ್ಷದ ಫ್ರೆಂಡ್. ಸೂಪರ್. ಏನಂದ್ರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡೋದು ಅಂದ್ರೆ ಇನ್ನೂ ಖುಷಿ, ಯಾಕಂದ್ರೆ ಬೇಗ ಆಗ್ಬಿಡತ್ತಲ್ಲ. ಹೌದು ಹೌದು. ಹುರ್ಕೋಬೇಕಾ ಈಗ? ಹುರ್ಕೋಬೇಕು. ಓಕೆ. ಮೆಣಸಿನ್ಕಾಯಿನ ಮೊದಲು ಎಣ್ಣೆ ಹಾಕ್ಲಾ? ಸ್ವಲ್ಪ ಎಣ್ಣೆ ಮುಂದಿರ್ಬೇಕು. ಅದೇ ಗೊತ್ತಾಯ್ತು, ಇವಾಗ ಕೇಳೋಳಿದ್ದೆ ನಾನು, ಯಾಕಂದ್ರೆ ಮೇನ್ ಅದೇ ಅನ್ಸುತ್ತೆ. ಅದೇ ಹೌದು. ನೀವ್ ನೋಡಿ, ನಾವ್ ಅವಾಗ್ಲೇ ಹೇಳ್ತಿದ್ದಾಗೆ ಹಿಂಗ್ ಬೇಕಂದ್ರೆ ಹಿಂಗ್ ಸೇರ್ದೆ ಇರೋರು ಬೆಳ್ಳುಳ್ಳಿ ಹಾಕೋಬಹುದು. ಬೆಳ್ಳುಳ್ಳಿ ತುಪ್ಪದಲ್ಲಿ ಮಾಡಿಸ್ಕೋಬೇಕಾಗತ್ತಲ್ಲ? ಎಣ್ಣೆಲೆ ಹಾಕೋಬಹುದು. ಸಾಕಾ? ಎಣ್ಣೆಲೆ ಮಾಡ್ಕೋಬಹುದು. ಸೊ ನಿಂಬೆ ಹಣ್ಣು ಹಾಕ್ತಿದಾರೆ, ನಿಂಬೆ ಹಣ್ಣು ಫ್ಲೇವರ್ ಸ್ಟ್ರಾಂಗ್ ಆಗಿರ್ಬೋದು, ಯಾಕಂದ್ರೆ 2 ನಿಂಬೆ ಹಣ್ಣು ಇಟ್ಕೊಂಡಿದ್ದೀರಲ್ವಾ ಆಂಟಿ? ಸೊ ಇದನ್ನ ಹಿಂಗ್ ಮೆಣಸಿನ್ಕಾಯಿ, ನಿಂಬೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ದವ್ರು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಏನ್ ಬೇಕಾದ್ರು ಅನ್ನಿ. ಬಟ್ ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಬೇಗ ಮಾಡೋದು ಅಂದ್ರೆ ಐ ವಿಲ್ ಬಿ ದ ಫಸ್ಟ್ ಒನ್ ಟು ಡೂ. ರುಚಿಯಾಗಿರುತ್ತೆ. ಅನ್ನದ ಜೊತೆ ಚಪಾತಿ, ಉಪ್ಪಿನಕಾಯಿ ತರ ಅದು ಒಂದ್ ಪಕ್ಕಕ್ಕೆ ಇಟ್ಕೊಂಡು ತಿನ್ಬಹುದು. ಉಪ್ಪಿನಕಾಯಿ ತರೋಣ ಇದು. ಸೊ ಪಿಕಲ್, ಹಿಂಗ ಮೆಣಸಿನಕಾಯಿ ಉಪ್ಪಿನಕಾಯಿ ತಾಳಿಯದ್ ಸ್ಪೆಷಲ್. ಆದ್ರೆ ಸಾಸಿವೆ ಇದು ಪದ್ಮನಾಭ ಸ್ಪೆಷಲ್. ಓಹ್, ಪದ್ಮನಾಭಚಂದ್ರ ಅವ್ರದ. ತಾಳಿದ್ದಲ್ಲ, ಮೆಣಸಿನಕಾಯಿ ತಾಳಿದ್ದೆ ಅಷ್ಟೇ. ಮೆಣಸಿನಕಾಯಿ ತಾಳಿದ್ದು. ಇದು ನಂಗೆ ತಾಳ್ಯ ಅಂತಿದ್ದಾಗೆ ಅದ್ ಏನೋ ಗೊತ್ತಿಲ್ಲ, ಬೈ ಡಿಫಾಲ್ಟ್ ನನ್ಗೆ ಈ ಹಾಡು ಬಂದ್ಬಿಡತ್ತೆ, ಬಾಲ್ಯದ ಆಟ ಆ ಹುಡುಗಾಟ, ಅದೇ ಹಾಡು ಬರ್ತಾ ಇರತ್ತೆ. ಅದು ತಾಳ್ಯದ ಮೊನ್ನೆ ಫಂಕ್ಷನ್ ಆಯ್ತು, ಹೋಗಿದ್ದೆ ತಾಳ್ಯದಲ್ಲಿ. ಪ್ರತಿ ಒಬ್ರು ಕೇಳಿದ್ರು, ಹೌದಾ ತಾಳ್ಯನ ಎತ್ತಿ ಹಿಡಿದು ಬಿಟ್ಟಿದ್ದೀರಾ ನೀವು, ತಾಳ್ಯನ ಎತ್ತಿ ಹಿಡಿದು ಬಿಟ್ಟಿದ್ದೀರಾ ನಿಮ್ ಚಾನಲ್ ಅಲ್ಲಿ, ರೂಪಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ರಿ ಪ್ರತಿಯೊಬ್ರು ಹೇಳಿದ್ರು. ಥ್ಯಾಂಕ್ ಯು, ಖುಷಿ ಆಯ್ತು. ಒಂದು 200 ಜನ ಸೇರಿತ್ತು, ಎಲ್ಲರಿಗೂ ಖುಷಿ. ಹೌದಾ, ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು ಆಕ್ಚುಲಿ, ಮೇಡಮ್ ನಮ್ಮೂರು ತಾಳ್ಯ, ನಾವ್ ತಾಳ್ಯದವ್ರು ಅಂತ. ನಾವ್ ಶಾನ್ಭಾಗ್ರು ಮನೆ ಮಗಳು, ನಾವ್ ಶಾನ್ಭಾಗ್ರು, ನಾವ್ ತಾಳ್ಯದವ್ರ ಹೆಣ್ಮಗಳು ಎಲ್ಲ ಹೇಳಿದ್ರು. ಒಂದಷ್ಟು ಜನ ನಿಮ್ಮ ಫೋನ್ ನಂಬರ್ ಕೇಳಿ ನನಗೆ ಕಮೆಂಟ್ ಮಾಡಿದ್ರು. ಬಟ್ ಐ ಆಮ್ ವೆರಿ ಸಾರಿ, ಏನಂದ್ರೆ ಅದು ಸೋಷಿಯಲ್ ಮೀಡಿಯಾ ಅಲ್ಲ, ಆ ಪ್ಲಾಟ್ಫಾರ್ಮ್ ಅಲ್ಲಿ ನನ್ನ ಫೋನ್ ನಂಬರ್ ನ ಶೇರ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಹೇಳಿದ್ರು, ಇಂಥದ್ದೆಲ್ಲ ಮಾಡ್ತಾ ಇರಿ, ನಮ್ಮ ಊರ ಹೆಸರನ್ನ ಹೇಳ್ತಾ ಇರಿ ನೀವು. ನಾವ್ ಇಷ್ಟು ದಿನ ನಮ್ ತಾಳ್ಯ ಅಂತ ನಾವೇ ಹೇಳಿರ್ಲಿಲ್ಲ, ನೀವು ಬೇರೆ ಕಡೆ ಇದ್ದು ಬೇರೆ ಕಡೆಯಿಂದ ಬಂದು ನೀವು ತಾಳ್ಯದ ಹೆಸರು ಹೇಳಿದ್ರಿ, ತುಂಬಾ ಸಂತೋಷ ಆಯ್ತು. ನಮಗೂ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ, ನಿಜ ತುಂಬಾ ಖುಷಿ ಆಯ್ತು ನನಗೆ. ಆಂಟಿ ಇವಾಗ ಸಾಸಿವೆ ಚಿಡಚಿಡ ಅಂತಾರೆ, ತಾಳ್ಯದ ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದಾರೆ ನೋಡಿ. ಅವರು ತಡೆ ಹಿಡಿದಿಟ್ಕೊಂಡಿದ್ದಾರೆ ಸಾಸಿವೆ ಚಿಟ ಅನ್ನೋದನ್ನ, ಮಕ್ಕಕ್ಕೆ ಹೊಡೆಯುತ್ತೆ. ಹೌದು. ಸೊ ತಾಳ್ಯದ ಹಸಿಮೆಣಸಿನ್ಕಾಯಿ ಎಲ್ಲರಿಗೂ ಏನಂದ್ರೆ ಅವ್ರ ಊರು ಅಂತ ಒಂದು ಹೆಮ್ಮೆ ಇರುತ್ತಲ್ಲ, ನಿಜವಾಗ್ಲು. ಅಲ್ಲ, ಹೆಮ್ಮೆ ನನಗ್ ನನ್ನ ಊರು ಅಲ್ಲ, ಅದು ನನ್ನ ತಂಗಿ ಊರದು. ತಂಗಿನ ಅಲ್ಲೇ ಕೊಟ್ಟಿರೋದು, ಲಕ್ಷ್ಮೀ ಸತ್ಯನಾರಾಯಣ ಅಂತ ತಂಗಿಗೆ ಅಲ್ಲಿ ಕೊಟ್ಟಿರೋದ್ರಿಂದ ನನ್ಗೆ ಅಲ್ಲಿ ಒಡನಾಟ ಸ್ವಲ್ಪ ಜಾಸ್ತಿ. ಅದು ಎಲ್ಲಿ ಏನು ಅಂತ ಆಗ್ಬೋದು. ತರಕಾರಿ ಒಂದವರೆ ಕಳ್ಸಿದಾಳೆ ಊರಿಂದ, ನಿನ್ನೆ ರಾತ್ರಿ ಬಂದಪ್ಪ ಅವನ ತರಕಾರಿ, ಮೆಣಸಿನ್ಕಾಯಿ, ಟೊಮೆಟೊ ಪ್ರತಿಯೊಂದು ಕಳಿಸ್ತಾಳೆ. ಉಪ್ಪಿನಕಾಯಿಗಳು, ತೊಕ್ಕು. ನಾವೇನು ಅದನ್ನ ಅನ್ಬಾಕ್ಸ್ ಮಾಡಿ ಹಂಗೆ ಕೊತ್ತಂಬರಿ ಸೊಪ್ಪು ಎಸ್ಪೆಷಲಿ. ಹೌದಾ, ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡ್ಬೇಕಾಗಿದ್ರೆ ನಮ್ಮ ಅಜ್ಜಿ ಚೆನ್ನಾಗ್ ಮಾಡ್ತಾರೆ ಕೊತ್ತಂಬರಿ ಸೊಪ್ಪು ಚಟ್ನಿ. ನಮ್ಮ ಅಜ್ಜಿ ತುಂಬಾ ಚೆನ್ನಾಗ್ ಮಾಡ್ತಾರೆ ಕೊತ್ತಂಬರಿ ಸೊಪ್ಪು ಚಟ್ನಿ. ಬಟ್ ಅದು ಸ್ವಲ್ಪ ರೇಜ್ಗೆ ಕೆಲಸ ಹೋಗಿ ಬಿಳಿ ಬರ್ಬೇಕಿದೆ. ಬಿಳಿ ಆಯ್ತಲ್ಲ, ಬಿಳಿ ಆಗ್ತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಟ್ನಿನು ರೇಜ್ಗೆ. ಯಾಕೆ ರೇಜ್ಗೆ? ಯಾಕೆ ಅನ್ಕೋತೀಯ? ಅದು ಕೊತ್ತ ಅಂತ ಕುದಿಬೇಕಲ್ಲ. ಕುದೀತಿ, ಏನಾಗಲ್ಲ. ಅದೇನು ಎಷ್ಟೊತ್ತು ಕುದೀತಿ ಪಾಪ. ಹೌದಾ, ಪಾಪ ಪಾಪ ಅಂತಿದ್ದಾರೆ ನೋಡಿ. ನಾವೇ ಬೇಜಾರು ಮಾಡ್ಕೊಂಡ್ರೆ. ಬಟ್ ಎನಿವೆ, ತಾಳ್ಯದ ಜನಕ್ಕೆಲ್ಲ ಮತ್ತೊಮ್ಮೆ ನಾನು, ನೀವು ಹೆಮ್ಮೆಯಿಂದ ಹೇಳ್ಕೊಂಡ್ರಿ, ನನಗೂ ನಿಜವಾಗ್ಲೂ ಒಂದ್ಸರಿ ತಾಳ್ಯ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಜನ, ಅಲ್ಲಿ ಪ್ರೀತಿ, ಅಲ್ಲಿ ವಿಶ್ವಾಸನೇ ಬೇರೆ. ಅದು ಬರ್ತೀವಿ, ಖಂಡಿತ ಬರ್ತೀವಿ. ಇದು ನಮ್ ಕಡೆಯಿಂದ ಪ್ರಾಮಿಸ್. ನಮ್ ಕಡೆ ಅಂದ್ರೆ ನಾನು ಪ್ರಶಾಂತ್ ಇಬ್ರು ಹೇಳ್ತಾ ಇದೀವಿ, ಖಂಡಿತವಾಗ್ಲೂ ಸದ್ಯದಲ್ಲೇ ತಾಳ್ಯಕ್ಕೆ ಬರ್ತೀವಿ. ಸೊ ಆದಷ್ಟು ಎಷ್ಟು ಜನ ಸಾಧ್ಯನೋ ಅಷ್ಟು ಹೆಚ್ಚು ಜನ ಅಲ್ಲಿ ಮೀಟ್ ಮಾಡ್ತೀವಿ. ಸೊ ನೀವ್ ರೆಡಿ ಇರಿ ನನ್ನ ಚಾನಲ್ ಅಲ್ಲಿ ರೆಸಿಪಿ ಮಾಡೋದಕ್ಕೆ. ಅದಕ್ಕೆ ಮುಂಚೆ ಪ್ಲೀಸ್ ನನ್ಗೆ ಇಮೇಲ್ ಮಾಡಿ ಆಯ್ತಾ, rupaprabhakar@gmail.com. ಇಲ್ಲಿ ನಾನು ತಾಳ್ಯದವರು ಅಂತ ಹೇಳಿ ನೀವು ಯಾವ ರೆಸಿಪಿ ಮಾಡ್ಬೇಕು ಅಂತಿದ್ದೀರಾ ಅಂತ ನನ್ಗೊಂದು ಇಮೇಲ್ ಮಾಡಿದ್ರೆ, ಅಲ್ಲಿ ತಾಳ್ಯಕ್ಕೆ ಬಂದಾಗ ನಿಮ್ಮನೆ ವಿಸಿಟ್ ಗ್ಯಾರಂಟಿ. ಓಕೆ, ಹಿಂಗ ಹಾಕ್ತಾ ಇದೀನಿ, ಸ್ವಲ್ಪ ಮುಂದಾಗಿ ಹಾಕ್ತಾ ಇದೀನಿ. ಹೌದು, ಮೇನ್ ಹಿಂಗ ಮೆಣಸಿನ್ಕಾಯಿ ಹಿಂಗ ಬೇಕೇ ಬೇಕಲ್ವಾ? ಹಿಂಗ ಚೆನ್ನಾಗಿರ್ಬೇಕಲ್ವಾ ಇದು? ಹೌದು, ತುಂಬಾ ಚೆನ್ನಾಗಿದ್ದಷ್ಟು ರುಚಿ ಇದೆ. ಸ್ವಲ್ಪ ಘಮ ಕಡಿಮೆ ಇರೋ ಹಿಂಗಾದ್ರೆ ಇನ್ನೂ ಜಾಸ್ತಿ ಹಾಕಬೇಕು. ಕೆಲವರು ಕಾಂಪೌಂಡ್ ಅಂದ್ರೆ ಇವು ಕಲ್ಲದು ಯೂಸ್ ಮಾಡ್ತಾರೆ, ಕುಟ್ಬಿಟ್ಟು ಹಾಕ್ತಾರೆ ಗೊತ್ತಾ. ಇನ್ ಕೆಲವರು ಪೌಡರ್ ಯೂಸ್ ಮಾಡ್ತಾರೆ. ಎಲ್ಲದಕ್ಕಿಂತ ಇದು ತುಂಬಾ ಇದಾಗಿದೆ, ಕಾಸ್ಟ್ಲಿ ಅದು. ಬಟ್ ತುಂಬಾ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ಬರುತ್ತೆ ಅಂದಿದ್ದ ಆಂಟಿ ನೀವು? ಅಫ್ಘಾನಿಸ್ತಾನ, ಇರಾನ್. ಅಲ್ಲ ಒರಿಜಿನೇಟೆಡ್ ಅಲ್ಲ, ಹಿಂಗ್ ನೀವು ತರಿಸ್ಕೊಡೋದು. ರಮೇಶ್ ತಂದ್ಕೊಡೋದು. ರಮೇಶ್, ಬಟ್ ಯಾವ್ದೋ ಊರ್ ಹೇಳಿದ್ರಿ ನೀವು? ಇಲ್ಲೇನೆ
ಇಲ್ಲೇನೆ ಗುಜರಾತ್ ಅದು ಗುಜರಾತಿಂದ ಕೇಸರಿ ಲವಂಗ ಅವೆಲ್ಲ ಅಲ್ಲಿ ತರಿಸ್ತೀನಿ. ಓ ಸರಿ ಸರಿ. ಹಸಿಮೆಣಸಿನ್ಕಾಯಿ ಹಾಕಿದಾಗ ಫಸ್ಟ್ ಒಂಚೂರು ಘಾಟ್ ಇರುತ್ತೆ, ಆಮೇಲೆ ಈಗ ಬೆಳ್ಳಗ್ ಬಂತು ನೋಡಿ, ಇವಾಗ ನಿಲ್ಲಿಸ್ಬಿಡ್ಬೇಕು, ಇದನ್ನ ಆರಿಸ್ಬಿಡ್ಬೇಕು. ಓಕೆ. ಒಂಚೂರು ತಣ್ಣಗಾಗೋಣ, ಉಪ್ಪು ನಿಂಬೆಹಣ್ಣು ಹಾಕೋದು, ನಿಂಬೆ ಇದು ಹಾಕೊಳ್ಳೋಣ. ಇದಕ್ಕೆ ಹಾಕೊಂಡ್ಬಿಡ್ತೀರಾ? ಇದಕ್ಕೆ ಹಾಕೊಳ್ಳೋದು ಕಲ್ಲುಪ್ಪು. ಹಾ. ನೈಸ್. ತಾಳ್ಯದಲ್ಲಿ ಏನು ಸ್ಪೆಷಲ್ ಇರುತ್ತೆ ಆಂಟಿ? ಅಂದ್ರೆ ಯಾವ್ದಾದ್ರು ಊರ್ ಹಬ್ಬ ಆ ತರದ್ ಏನಾದ್ರು ಇದೆಯಾ? ಜಾತ್ರೆ ಇರುತ್ತೆ, ಜೂನ್ ಅಲ್ಲಿ ಜಾತ್ರೆ ತುಂಬಾ ಚೆನ್ನಾಗ್ ಮಾಡ್ತಾರೆ. ಅಲ್ಲಿ ಪ್ರತಿಯೊಂದು ಚೆನ್ನಾಗ್ ಮಾಡ್ತಾರೆ ಫಂಕ್ಷನ್. ಮೊನ್ನೆ ಈಗ 15 ದಿನದಲ್ಲಿ ಈ ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳು, ಆಮೇಲೆ ಅಣ್ಣ ತಮ್ಮಂದ್ರೆ ನೋಡದೇ ಇರೋಂಥ ಮಕ್ಕಳು, ಅವ್ರಿಗೊಂದು ಮಡ್ಲಕ್ಕಿ ಇಡದೇ ಇರೋಂಥ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಮಡ್ಲಕ್ಕಿ ಇಟ್ಟಿದ್ದಾರೆ. 16 ಜನಕ್ಕೆ ಇಟ್ಟಿದ್ದಾರೆ. ಹೌದಾ? ಸೀರೆ, ತಟ್ಟೆ, ಬಟ್ಲು, ಅರಿಶಿನ, ಕುಂಕುಮ, ಹೂವು, ಚಕ್ಲಿ, ಮುರುಕು ಪ್ರತಿಯೊಂದು ಮಾಡಿ, ಚಕ್ಲಿ ಇಟ್ಟು, ತೆಂಗೋಳು ಇಟ್ಟು. ಒಬ್ರು ನಮ್ಮ ಅಂಜಿನ ಚಿಕ್ಕತ್ತೆ, ಅವರು 86 ವರ್ಷ ಅವ್ರಿಗೆ. ಅವರು ಅಷ್ಟು ಮನೆ ಜನಕ್ಕೂ ಅಲ್ಲಿ ಬಂದವರೆಲ್ರಿಗೂ ಚಕ್ಲಿ, ಕೋಡ್ಬಳೆ, ಹುರುಗಾಳು ಮಾಡ್ತಂದಿದ್ದಾರೆ. ಅವರೇ ಮಾಡ್ತಂದಿರು. 86 ವರ್ಷದ. 86 ವರ್ಷದ. ಸೂಪರ್. ನಮ್ ವೀಣಾ ನೋಡಿದಿರಲ್ಲ ನೀವು, ವೀಣಾ ನಾನು ಹೋಗಿದ್ವಿ. ಅಯ್ಯೋ ಅದ್ ಇನ್ನೇನ್ ಖುಷಿ ಪಟ್ರು ಅಂದ್ರೆ ಅಷ್ಟು ಖುಷಿ ಪಟ್ರು. ಆಕೆ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ರಾತ್ರಿ ಎಲ್ಲ ಕೆಲಸ ಮಾಡ್ತಾ ಇರ್ಬೇಕಾರೆ. ಹೌದಾ? ಬೆಳಗ್ಗೆ ಹೋಗಿ ರಾತ್ರಿ ಬರ್ಬೋದ ನಾವು ತಾಳ್ಲಿಕ್ಕೆ? ನಾವ್ ಹಂಗೆ ಮಾಡಿದ್ವಿ. ಬೆಳಗ್ಗೆ 5 ಗಂಟೆ ಮನೆ ಬಿಟ್ಟೆ, 9:30 ಅಲ್ಲೇ ಇದ್ವಿ. ಎಷ್ಟು ಕಿಲೋಮೀಟರ್ ಗೊತ್ತಾ ಆಂಟಿ? 230-40 ಆಗುತ್ತೆ. ಹೌದಾ? ತುಂಬಾ ಚೆನ್ನಾಗಿ ಇತ್ತು ಫಂಕ್ಷನ್. ನಾವು ಹೋಗ್ಲಿಲ್ಲ, ಬೆಲಗೂರು, ದುರ್ಗಕ್ಕೆ 30 ಕಿಲೋಮೀಟರ್ ಹೋಗಿ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಬಂದ್ಬಿಟ್ಟೆ. ನಾ ರಾತ್ರಿ 9ಕ್ಕೆ ಮನೇಲೇ ಇದ್ದೆ. ಓ ಹೌದಾ? ನಾವು ಹಂಗೆ ಮಾಡ್ಬೋದಾಗಿದೆ. ಅಫ್ಕೋರ್ಸ್ ನೀವು ತುಂಬಾ ಜನ ಏನಾದ್ರು ನನಗೆ ಮೇಲ್ ಮಾಡಿ ಬನ್ನಿ 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 ಅಂತ ಹೇಳಿದ್ರೆ ಅವಾಗ ಉಳ್ಕೋಬೇಕಾಗತ್ತೆ ನಾನು. ತುಂಬಾ ಚೆನ್ನಾಗಿ ಇತ್ತು ಫಂಕ್ಷನ್ ಅಂತೂ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ರು ಎಷ್ಟು ಇಂಟ್ರೆಸ್ಟ್. ಒಬ್ರು ಪಕ್ಕದ್ದೇ, ನನ್ನ ತಂಗಿ ಮನೆ ಪಕ್ಕದ್ದೇ ಆಂಜನೇಯ, ತಾಳೆದ ಆಂಜನೇಯ ತುಂಬಾ ಫೇಮಸ್. ಅಲ್ಲಿ ಕೇಳಿದ ವರ ಕೊಡ್ತಾನ. ನೈಸ್. ಕೂತ್ಕೊಂಡು ಸ್ವಲ್ಪ ಹಳಬ್ರು ಎಲ್ಲಾರು ಅವನ ಹತ್ರ ಮಾತಾಡ್ತಾರೆ. ಹೌದಾ? ಹೌದು, ಕೂತ್ಕೊಂಡು ಮಾತಾಡ್ತಾರೆ. ಏನ್ ಹೇಳ್ತೀಯ ನೀನ್ ಹೇಳು, ಏನ್ ಮಾಡ್ಕೊಳ್ಳ. ಹಂಗಾಗೆ ನನ್ನ ತಂಗಿನ ಅವ್ರ ಮಾವನವ್ರು ಕೇಳ್ಕೊಂಡಿದ್ದು, ಅದ್ ಮಾಡ್ಕೊಂತ ಇದ್ ಕೊಟ್ಟ ಮೇಲೆ, ಅವ್ರ ಜಾತಕ ನೋಡ್ಲಿಲ್ಲ, ಏನು ನೋಡ್ಲಿಲ್ಲ, ಅದ್ ವರ ಕೊಟ್ಟ ಮೇಲೆ ಅವ್ರು ಹೋಗಿ ಕರ್ಕೊಂಡು ಹೋಗಿ. ಹೌದಾ? ಈ ತರ ಮಾತಾಡೋರು ನಮ್ಗೆ ಸಿಕ್ಕಿದ್ರೆ ಜೊತೆ ಕರ್ಕೊಂಡು ಹೋಗೋಣ ಆಂಟಿ ದೇವಸ್ಥಾನಕ್ಕೆ. ಹಂಗೆ ಅಲ್ವಾ? ಒಂದಷ್ಟು ಪ್ರಶ್ನೆಗಳಿದ್ರೆ ಕೇಳಬಹುದು ನಾವು, ಚೆನ್ನಾಗಿರುತ್ತೆ. ಎನಿವೇಸ್, ಬಟ್ ನೀವು ಹೇಳ್ತೀರಿ ತಾಳ್ಯ ಇನ್ನು ಅಂದ್ರೆ ಜನವರಿ ಫೆಬ್ರವರಿ ಮೇಲಾದ್ರೆ ಬಿಸಿಲು ಜೋರಾಗತ್ತೆ, ನಮ್ಮಗಳಿಗೆ ತಡೆಯಲ್ಲ. ನಮ್ಮಗಳಿಗೆ ತಡೆಯಲ್ಲ. ಸೊ ಪ್ಲೆಸೆಂಟ್ ವೆದರ್ ಅಂದ್ರೆ ಇವಾಗ್ಲೇನಾ? ಈಗ ತುಂಬಾ ಚೆನ್ನಾಗಿರ್ತೀವಿ. ಓಕೆ. ಬಟ್ ಈಗಲೂ ಇಷ್ಟಿಲ್ಲ, ಬಿಸಿಲು ಇದೆಯಂತೆ, ಬಟ್ ಪರವಾಗಿಲ್ಲ, ತಡ್ಕೋಬಹುದು. ಓಕೆ, ನೈಸ್. ಸೊ ಎನಿವೆ ಒಂದ್ಸಲ ಪ್ಲಾನ್ ಮಾಡೋಣ, ಒಂದು ಡೇ ಟ್ರಿಪ್ಪೋ ಅಥವಾ ಉಳ್ಕೊಳ್ಳೋದೋ ಗೊತ್ತಿಲ್ಲ, ಬಟ್ ಸದ್ಯದಲ್ಲೇ ತಾಳ್ಲಿಕ್ಕೆ ಬರ್ತಾ ಇದೀವಿ. ಹಾಗೆ ಇನ್ನೊಂದಷ್ಟು ಊರುಗಳಿಗೆ ಹೋಗ್ಬೇಕು ಅಂತ ಆಕ್ಚುಲಿ ನಾವು ಪ್ಲಾನ್ ಮಾಡಿದೀವಿ. ಉಡುಪಿ ಮತ್ತೆ ಈ ಕಡೆ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಅನ್ಕೊಂಡಿದೀವಿ. ಅಂಡ್ ಶಿವಮೊಗ್ಗ, ಹಾಸನ ಆ ಕಡೆ ಅನ್ಕೊಳ್ತಾ ಇದೀವಿ, ಸಕಲೇಶ್ಪುರ ಎಲ್ಲ. ಅಂಡ್ ಅದು ಬಿಟ್ಟು ತುಮಕೂರು ಹೋಗ್ಬೇಕು ಅನ್ಕೊಂಡಿದೀವಿ. ಆಮೇಲೆ ಇನ್ನೆಲ್ಗ ಅನ್ಕೊಂಡಿದೀವಿ ಕಂದ? ಬೆಲ್ಗೂರು ಅಲ್ಲ, ರೆಸಿಪೀಸ್ ಮಾಡಕ್ಕೆ ಮತ್ತೆ ಫುಡ್ ಬ್ಲಾಗ್ ಮಾಡಕ್ಕೆ, ಇದೆಲ್ಲ ಜಾಗಗಳು ಅನ್ಕೊಳ್ತಾ ಇದ್ವಿ. ಸೊ ನಿಮಗೂ ಒಂದಷ್ಟು ಜಾಗಗಳೇನಾದ್ರೂ ಸಜೆಷನ್ಸ್ ಇತ್ತು ಅಂದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ? ಯಾವ ಊರಲ್ಲಿ ಏನ್ ಚೆನ್ನಾಗಿ ಸಿಗುತ್ತೆ ಅಂತ. ಅಫ್ಕೋರ್ಸ್ ಮೈಸೂರು ಕವರ್ ಮಾಡಿದೀವಿ ನಾವು, ಅಂಡ್ ಇಂಟರ್ನ್ಯಾಷನಲ್ ಸಾಕಷ್ಟು ಕವರ್ ಮಾಡಿದೀವಿ. ವಿಯತ್ನಾಂ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ದುಬೈ ಆಗಿರ್ಬೋದು. ಸೊ ಈ ತರ ಇಂಟ್ರೆಸ್ಟಿಂಗ್ ಆಗಿರುವಂತ ಫುಡ್ ಸಿಗುವಂತ ಜಾಗಗಳು, ಆ ಊರಲ್ಲಿ ಎಷ್ಟೋ ವರ್ಷದ ಹಳೆಯದು ಎಲ್ಲ ಇರುತ್ತೆ ಅಲ್ವಾ? ಸೊ ಅದನ್ನ ಕವರ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಅದನ್ನ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಿಮ್ ಕಡೆಯಿಂದ ಸಜೆಷನ್ಸ್ ಇದ್ರೆ ಯು ಆರ್ ಆಲ್ವೇಸ್ ವೆಲ್ಕಮ್, ಪ್ಲೀಸ್ ಕಮೆಂಟ್ ಮಾಡಿ. ಓಕೆನಾ? ಈಗ ನಿಂಬೆಹಣ್ಣು ಹಾಕದ್ವಾ ಆಂಟಿ? ಒಂಚೂರು ತಣ್ಣಗಾಯ್ತು, ಈಗ ಹಾಕೊಂಡು. ತಣ್ಣಗಾದ್ಮೇಲೆ? ಹಾ, ನಿಂಬೆಹಣ್ಣು ಸ್ವಲ್ಪ ಹೌದು ಆರದ್ಮೇಲೆ ಹಾಕ್ಬೇಕಲ್ವಾ? ಎಷ್ಟು, ಎರಡು ಹಾಕೊಳ್ತೀರಾ ಫುಲ್? ರಸ ನೋಡ್ಕೊಂಡು ಹಾಕ್ತೀನಿ. ಹಾ, ಹಾಗೆ. ಇದು ನಿಂಬೆಹಣ್ಣು ತಳಿದ್ದೆ, ಪರವಾಗಿಲ್ಲ, ಸಾಕಷ್ಟು ರಸ ಬಂತಲ್ಲ. ನಿಂಬೆಹಣ್ಣು ಮಾತ್ರ ತುಂಬಾ ಚೆನ್ನಾಗಿ ಬಂತು ನೋಡಿ, ಎಷ್ಟೊಂದು ರಸ ಬಂತ. ಆಕ್ಚುಲಿ ತುಂಬಾ ಚೆನ್ನಾಗಿ ಸಿಗತ್ತಲ್ಲಿ, ಬೀಜಗಳು ಚೆನ್ನಾಗಿದೆ. ಇನ್ನೊಂದು ಬೀಜ ಇದೆ ಪಕ್ಕಕ್ಕೆ ತೆಗಿತೀನಿ. ಸಾಕಾ? 1.5 ನಿಂಬೆಹಣ್ಣು ಹಾಕೋದಲ್ಲ, ಬೇಕಾದಷ್ಟು. ಈಗೇನ್ ಮಾಡ್ಕೊಳ್ತೀವಿ ಆಂಟಿ ಇದನ್ನ? ಏನು ಮಾಡಂಗಿಲ್ಲ, ಮುಚ್ಚಿಡೋದಷ್ಟೇ ಇದನ್ನ. ಹೌದಾ? ಆ ಕಲ್ಲುಪ್ಪು ಹಂಗೆ ಕರಗುತ್ತಾ? ಕರಗತ್ತೆ.
ಓಹೋ, ನಿಂಬೆಹಣ್ಣು ಬಿತ್ತು ಬಿಡದೆ ಇರುತ್ತಾ ಹ್ಮ್, ಕರ್ಕೋಗುತ್ತೆ. ಓ ಇಷ್ಟೇನಾ ಇದು? ಸೂಪರ್. ಸ್ವಲ್ಪ ಹೊತ್ತು ಬಿಟ್ಟು ಚೂರು ನೆನಿಬೇಕದು. 1 or 2 days ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಊರ್ಬೇಕು. ಉಪ್ಪಿನಕಾಯಿ ಅಂದ ತಕ್ಷಣ ಊರ್ಬೇಕು ಅಂತೀವಲ್ವಾ ನಾವು. ನೀವು ಮಾಡಿಟ್ಟಿರೋದು ಇದೆ ಅಂತ ಇದೆ. ಅದ್ರ ರುಚಿ ನೋಡುವ ಹಾಗಿದ್ರೆ. ಓಕೆ, ತಾಳ್ಯದ ಮೆಣಸಿನಕಾಯಿ, ತಾಳ್ಯದ ನಿಂಬೆ ಹಣ್ಣು ಬಳಸಿ ಆಂಟಿ ನಮಗೆ ಹಿಂಗ್ ಮೆಣಸಿನಕಾಯಿ ಮಾಡಿ ತೋರಿಸಿದ್ದಾರೆ. ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ನೋಡಿ, ಇದು ಇವಾಗ ಮಾಡಿರೋದು, ಇದು ಇವ್ರು ಮಾಡಿಟ್ಟಿರೋದು. 15 ದಿನ ಆಯ್ತು. ಊರಿದೆ ಚೆನ್ನಾಗಿ. ಇದನ್ನ ಅದೇ ಹೇಳಿದ್ನಲ್ಲ, ಪದ್ಮಾ ರಾಮಚಂದ್ರ ಹೇಳ್ಕೊಟ್ಟಿರೋದು. ಅವರು ಹೇಳಿದಾಗ ನಂಗೆ ಕರೆಕ್ಟಾಗಿ ಮೆಣಸಿನಕಾಯಿ ಬಂದಿತ್ತು ತಾಳಿದ್ದು. ಅದು ಖಾರ ಇರಲ್ಲ, ಸಪ್ಪೆ ಇರುತ್ತೆ, ಅದಕ್ಕೋಸ್ಕರ ಇದನ್ನ ಮಾಡಿದೆ. ಓಕೆ, ನೀವು ಕೂಡ ಮಾಮೂಲಿ ಮೆಣಸಿನಕಾಯಿ ಮಾಡ್ಬೋದು. ಬಟ್ ಚುರುಕ್ ಮೆಣಸಿನಕಾಯಿ ತಗೋಬೇಡಿ, ಸಪ್ಪೆ ಇರೋ ಮೆಣಸಿನಕಾಯಿ, ಸ್ವಲ್ಪ ಉದ್ದ ಇರೋ ಮೆಣಸಿನಕಾಯಿ ನೋಡ್ಕೊಂಡು ತಗೊಳ್ಳಿ. ಓಕೆ, ನೋಡಿ ಟೇಸ್ಟ್ ಹೇಗಿದೆ ನೋಡಮ್ಮ. ಸೊ ಇವಾಗ ಇದು ಊರ್ಬೇಕಾಗಿರೋದ್ರಿಂದ ಇದು ರುಚಿ ನೋಡ್ತಿಲ್ಲ ನಾನು, ಆಲ್ರೆಡಿ ಊರಿರೋದು ರುಚಿ ನೋಡ್ತಾ ಇದ್ದೀನಿ. ರಸ ತಗೋ, ಗೊತ್ತಾಗುತ್ತೆ ಖಾರನೂ. ಹೌದಾ, ತಗೋಬಹುದು. ಒಂಚೂರು ರಸ ತಗೋ, ನಿಂಬೆಹಣ್ಣು, ಉಪ್ಪು, ಓಕೆನಾ? ಒಗ್ಗರಣೆ ಇದೆ ಬಿಸಿ. ಇಲ್ಲ ಬಿಸಿ ಏನಿಲ್ಲ ಆಂಟಿ, ಇನ್ನೊಂಚೂರು ಇದಾಗಬೇಕೇನೋ. ಇದು ಮಿಕ್ಸ್ ಮಾಡ್ಕೊ. ಮಿಕ್ಸ್ ಮಾಡಬೇಕಾ? ಬಿಸಿ ಏನಿಲ್ಲ, ನೀವು ಬಿಸಿ ಅಂದ್ರಿ ಅಂತ ನಾನು ಸ್ವಲ್ಪ ನಿಧಾನಕ್ಕೆ ತಗೊಳ್ತಾ ಇದ್ದೆ. ಹಾಕು, ಸಾಸಿವೆ ಬರುತ್ತೆ. ಹಾಂ, ಇವಾಗ ಬಂತು. ಹಾಕು. ಕರೆಕ್ಟ್. ಉಪ್ಪು ನಿಂಬೆಹಣ್ಣು ಇದಾಗುತ್ತೆ, ಮಿಕ್ಸ್ ಆಗುತ್ತೆ. ಉಪ್ಪು, ನಿಂಬೆಹಣ್ಣು, ಸಾಸಿವೆ ಎಲ್ಲನೂ ಚೆನ್ನಾಗಿ ಸಿಕ್ತು. ಇದು ಮಾಡಿಟ್ಟಿರೋದು 15 ದಿನ ಆಯ್ತು. ಮಾಡಿಟ್ಟಿರೋದು ಹಸಿಮೆಣಸಿನ್ಕಾಯಿ ಹಿಂಗೆ ತಗೊಳ್ಳ? ಹಂಗೆ ತಗೋ. ಒಂದು ಫುಲ್ಲು ತಗೋ, ಏನೂ ಆಗಲ್ಲ, ತಗೋ. ಖಾರ ಇಲ್ವಾ? ಇಲ್ಲ, ತಗೋ. ಸಕ್ಕತ್ತಾಗಿದೆ. ಇದ್ರ ಮುಂದೆ ಉಪ್ಪಿನಕಾಯಿ ಕೂಡ ಡಲ್ ಕಾಣುತ್ತೆ. ನಿಜವಾಗ್ಲೂ ಉಪ್ಪಿನಕಾಯಿ ಎಂತ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಡಲ್ ಕಾಣುತ್ತೆ. ಸಾರಿ, ಸೂಪರ್ ಆಗಿದೆ ಆಂಟಿ. ಖಾರ, ಉಪ್ಪು, ಹುಳಿ ಎಲ್ಲ ಬಿದ್ದು ಸುಸ್ಸು ಅಂತ ಇರುತ್ತೆ. ಬಟ್ ಬೇಕು ಅನಿಸ್ತಾ ಇದೆ ನನಗೆ. ಪವನಿಗೆ, ನಮ್ಮ ಚಿದುಗೆ ಸ್ವಲ್ಪ ಹಿಂಗೆ ಉಪ್ಪು ಖಾರ ಇರಬೇಕು. ಸಕ್ಕತ್ತಾಗಿದೆ. ಮೊಸರು ಸೂಪರ್ ಆಗಿರುತ್ತೆ. ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ಗೆ. ಹೌದಲ್ಲ, ಬಿಸಿಬೇಳೆ ಬಾತು ಚೆನ್ನಾಗಿರುತ್ತೆ. ಆಕ್ಚುಲಿ ಅನ್ನಕ್ಕೂ ಕಲ್ಸ್ಬಹುದೇನೋ ಅನ್ಸುತ್ತೆ ನಂಗೆ. ಕಲ್ಸಿದ್ ಗೊತ್ತಿಲ್ಲ ನಂಗೆ. ನಂಗೇನೋ ಕಲ್ಸ್ಬಹುದು ಅನ್ಸುತ್ತೆ. ಚೆನ್ನಾಗಿರುತ್ತೆ ಆಂಟಿ. ಚಪಾತಿಗೆ ಹಚ್ಕೊಂಡು ಒಂಚೂರು ಕಟ್ ಮಾಡ್ಕೊಂಡು ಚಪಾತಿಗೆ ಸುಮ್ಮನೆ ರೋಲ್ ಮಾಡ್ಕೊಂಡು ಜೋಳದ ರೊಟ್ಟಿಗೆ ಇವು ಸಕ್ಕತ್ತಾಗಿದೆ ರೀ. ಪ್ಲೀಸ್ ನಾನು ರಿಕ್ವೆಸ್ಟ್ ಏನಂದ್ರೆ, ನೀವು ರೆಸಿಪಿ ನೋಡ್ಬಿಟ್ಟು ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲ ಅಂದ್ರೆ ಇದನ್ನ ಮಿಸ್ ಮಾಡ್ಕೊಂಡ್ಬಿಡ್ತೀರಾ ನೀವು. ಸೊ ನೀವು ಮಿಸ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಪ್ಲೀಸ್ ಟ್ರೈ ಮಾಡಿ. ನಮ್ಮನೇಲಂತೂ ಇನ್ಮೇಲೆ ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ಮ್ಯಾಂಡೇಟ್ರಿ ಆಗಿ ಮಾಡಿ ಇಟ್ಬಿಟ್ಟಿರ್ತೀನಿ. ಎಷ್ಟು ದಿನ ಇಡ್ಬೋದು ಆಂಟಿ ಇದು? ಇದು ಹೊರಗಡೆ ನನಗೆ 15 ದಿನ ಆಯ್ತು. ಏನಿದೆ, ನೀರು ಹಾಕಿಲ್ಲ, ಏನು ಹಾಕಿಲ್ಲ. ಹೌದು, ಎಣ್ಣೆ ಮೆಣಸಿನ್ಕಾಯಿನ ಎಣ್ಣೆಲಿ ಕರೆದು ಬಿಟ್ಟಿದ್ದೀನಿ, ಹುರಿದಿಲ್ಲ, ಕರ್ದಿದ್ದೀನಿ. ಸೊ ಇರುತ್ತೆ. ಆದ್ರಿಂದ ನೀವು ತಿಂಗಳಾನುಗಟ್ಲೆ ಇರುತ್ತೆ. ಓ, ಸೂಪರ್ ಆಗಿದೆ. ಸೂಪರ್ ಸಿಂಪಲ್ ರೆಸಿಪಿ ಇದು. ಏನೊಂದು 3-4 ಇಂಗ್ರೀಡಿಯೆಂಟ್ ಇಟ್ಕೊಂಡು ಮಾಡಿರೋದು ಅಷ್ಟೇ. ಮೆಣಸಿನ್ಕಾಯಿ, ಸಾಸಿವೆ, ಇಂಗು, ಎಣ್ಣೆ, ನಿಂಬೆ ಹಣ್ಣು, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಅಲ್ಲ. 5 ನಿಮಿಷಕ್ಕೆ, ಹೌದು, 5 ನಿಮಿಷ ಮಾಡಿ ಮುಗಿಸ್ಬಿಟ್ರು. ಸಕ್ಕರಾಗಿದೆ. ಸೊ ವಿಡಿಯೋನ ಫುಲ್ ನೋಡ್ಬಿಟ್ಟು ನೀವು ಟ್ರೈ ಮಾಡಿ. ಆಂಟಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಗೋಸ್ಟು ಪದ್ಮಾ. ಹೌದಾ, ಇರಲಿ. ನನಗೆ ನೀವು ಸಿಕ್ಕಿದ್ದೀರಲ್ಲ, ಸೊ ನೀವು ನನಗೆ ತೋರಿಸ್ತಿರೋದ್ರಿಂದ ನಾನು ನಿಮಗೆ ಹೇಳ್ತೀನಿ, ನೀವು ಅವ್ರಿಗೆ ಹೇಳಿ. ಖಂಡಿತ. ಸೊ ಆಮೇಲೆ ನೀವು ಕಮೆಂಟ್ ಮಾಡಿ ನನಗೆ ಹೇಳಿ, ಆಯಿತಾ? ನನಗೆ ಮತ್ತು ಆಂಟಿಗೆ. ಸೊ ತುಂಬ ಚೆನ್ನಾಗಿದೆ ಆಂಟಿ. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಹೊಸ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ಮನೇಲಿ ಮಾಡ್ಕೊಳ್ಳಿ, ತಿನ್ನಿ. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆನಾ?